ಘಾಟಿ ದುರಂತ ನಿಯಮ ಉಲ್ಲಂಘನೆ ಸ್ಪಷ್ಟ. ಯುಡಿಆರ್ ದಾಖಲಿಸಿ ಸೈಲೆಂಟ್. ಗುತ್ತಿಗೆದಾರನ ರಕ್ಷಣೆ ಆಗ್ತಾ ಇದೆಯಾ? ಪ್ರಭಾವಿಗಳ ಕೈವಾಡ ಇದೆಯಾ? ಸಂತ್ರಸ್ತ ಕುಟುಂಬಗಳು ಮೌನ. ಹುಲಿಕಲ್ ದುರಂತ ಸತ್ಯ ಹೊರಬರಲ್ವಾ? ಶಿವಮೊಗ್ಗದ ಹುಲಿಕಲ್ ಘಾಟಿ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಷಡ್ಯಂತ್ರ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದ್ದಿದೆ. ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಪ್ರಭಾವಿಗಳ ಕೈವಾಡ ಇದೆಯಾ ಅಂತ. ಪ್ರಕರಣವನ್ನ ಮುಚ್ಚಾಕ್ ಕೈ ತೊಳ್ಕೊಂಡ್ಬಿಡೋಣ ಅಂತ. ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಷಡ್ಯಂತ್ರವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಬರ್ತಾ ಇದೆ. ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು ಯುಡಿಆರ್. ಅಸಹಜ ಸಾವು ಅಂತ ಕೇಸ್ ಕ್ಲೋಸ್ ಮಾಡ್ತಾರಾ ಅಂತ. ಅಸಹಜ ಸಾವು ಅಂತ ಗುತ್ತಿಗೆದಾರ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಿಲ್ವಾ? ಅದಕ್ಕೆ ಪ್ರಮುಖವಾದಂತ ಕಾರಣಗಳು ಯಾರು? ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅವ್ರಗಳೇ ಮೇನ್ ರೀಸನ್. ಅಲ್ಲಿ ಯಾವ ರೀತಿಯ ಪ್ಲಾನ್ ಮಾಡಬೇಕು, ಕಾಮಗಾರಿ ಮಾಡಬೇಕು, ಅದ್ಯಾವುದರ ಪರಿಜ್ಞಾನವೇ ಇಲ್ಲದೆ ಮಾಡಿದ್ರ ಅಂತ. ಗುತ್ತಿಗೆದಾರ ಅಧಿಕಾರಿಗಳ ಮೇಲೆ FIR ಯಾಕೆ ಆಗಿಲ್ಲ? ಅವರ ಹೆಸರುಗಳನ್ನ ಯಾಕೆ ಮೆನ್ಷನ್ ಮಾಡಿಲ್ಲ? FIR ದಾಖಲಿಸದಂತೆ ಪ್ರಭಾವಿಗಳಿಂದ ಒತ್ತಡ ಬಂತ ಪೊಲೀಸ್ ಇಲಾಖೆಗೆ. ಮೃತ ಕಾರ್ಮಿಕರ ಕುಟುಂಬದವರ ಮೇಲೂ ಕೂಡ ಒತ್ತಡವನ್ನ ಹಾಕಿದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಒಂದ್ ಕಡೆ ಕುಟುಂಬದವರ ಮೇಲೆ ಒತ್ತಡ, ಮತ್ತೊಂದ್ ಕಡೆ ಪೊಲೀಸರ ಮೇಲೂ ಕೂಡ ಒತ್ತಡ. ಅವರ ಹೆಸರು ಉಲ್ಲೇಖ ಆಗದ ರೀತಿಯಲ್ಲಿ ಸೇಫ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಮೃತ ಶಬ್ಬೀರ್ ಸಂಬಂಧಿ ದೂರಿನಲ್ಲೇ ಹಲವು ಅನುಮಾನಗಳು ಕಾಡ್ತಾ ಇದಾವೆ. ಮೃತ ಶಬ್ಬೀರ್ ಅವರ ಕುಟುಂಬದವರು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲೇ ಅನುಮಾನಗಳಿದಾವೆ. ಶಬ್ಬೀರ್ ಸಂಬಂಧಿ ಖಲೀಲ್ ಸಾಬ್ ನೀಡಿದ್ದಂತ ದೂರು, ಸ್ಥಳದಲ್ಲಿ ಇಲ್ಲದಿದ್ದರೂ ಕಣ್ಣಾರೆ ಕಂಡಂತೆ ದೂರನ್ನ ಕೊಟ್ಟಿರುವಂತದ್ದವರು. ಅವ್ರ ಸ್ಥಳದಲ್ಲೇ ಇರಲಿಲ್ಲ. ಕಣ್ಣಿಗೆ ಕಟ್ತಂಗೆ ಹೆಂಗಿರುತ್ತೆ, ಅಲ್ಲಿ ಏನಾಯ್ತು, ಪ್ರತ್ಯಕ್ಷದರ್ಶಿ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ದೂರು ಕೊಟ್ಟಿದ್ದಾರೆ. ಗುತ್ತಿಗೆದಾರರ ತಪ್ಪೇ ಇಲ್ಲದಂತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದೂರಿನ ಪ್ರತಿಗೆ ಖಲೀಲ್ ಸಹಿ ಮಾತ್ರ ಹಾಕಿದ್ರ? ದೂರಿನ ಪ್ರತಿಗೆ ಖಲೀಲ್ ಮಾತ್ರ ಸಹಿಯನ್ನ ಹಾಕಿದ್ರ? ಮೃತ ಕಾರ್ಮಿಕರ ಕುಟುಂಬಕ್ಕೆ ಹಣದ ಆಮಿಷವನ್ನ ಒಡ್ಡಲಾಗಿದೆಯಾ? ನೋಡಿ, ಹೋಗೋರು ಹೋಗ್ಬಿಟ್ರು, ನಿಮಗೆ ದುಡ್ಡು ಕೊಟ್ಬಿಡ್ತೀವಿ, ಮತ್ತೆ ಇದನ್ನ ಕೋರ್ಟು ಪೊಲೀಸು ಅಂತೆಲ್ಲ ಅಲಿಯಕ್ಕೆ ಹೋಗ್ಬೇಡಿ, ಆಗಲ್ಲ ನಿಮ್ಮ ಕೈಲಿ ಅಂತೆಲ್ಲ ಹೇಳ್ಬಿಟ್ರೆ ಆಯ್ತಲ್ಲ. ಹಿಂಗೋ ಹೋಗೋರು ಹೋಗ್ಬಿಟ್ರು, ಅಟ್ಲೀಸ್ಟ್ ನಮ್ಗೆ ಏನಾದ್ರು ಧನ ಸಹಾಯ ಮಾಡ್ತಾರೆ ಅಂತ. ಪ್ರಕರಣದಲ್ಲಿ ಕಾರ್ಮಿಕ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಇಲ್ಲಿ ಈ ಪ್ರಕರಣ ಕಂಪ್ಲೀಟ್ ಆಗಿ ಕಾರ್ಮಿಕ ರೂಲ್ಸ್ಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಬ್ರೇಕ್ ಆಗಿದೆ. ಕೆಲಸದ ಅವಧಿ ಮುಗಿದಿದ್ರೂ ಕೂಡ ಕೆಲಸವನ್ನ ಮಾಡಿಸಿದ್ದ ಗುತ್ತಿಗೆದಾರ. ಅದೊಂದು ಟೈಮ್ ಅಂತಿರುತ್ತಲ್ಲ, ಆ ಟೈಮ್ ಮುಗಿದ ಮೇಲೂ ಕೂಡ ಕೆಲಸವನ್ನ ಮಾಡಿಸಲಾಗಿದೆ. ಕಾರ್ಮಿಕರ ರಕ್ಷಣೆಗೆ ಕನಿಷ್ಠ ಮುನ್ನೆಚ್ಚರಿಕೆಯೂ ಕೂಡ ಇರಲಿಲ್ಲ. ಅಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲು ಇದು ಮುನ್ನೆಚ್ಚರಿಕೆಯನ್ನ ಕೂಡ ಕೈಗೊಂಡಿರಲಿಲ್ಲ. ಗುತ್ತಿಗೆದಾರನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ರು ಕೂಡ ಕ್ರಮ ಮಾತ್ರ ಕೈಗೊಳ್ತಾ ಇಲ್ಲ. ಗುತ್ತಿಗೆದಾರನ ಸೇಫ್ ಮಾಡುವಂತ ಕೆಲಸ ಆಗ್ತಾ ಇದೆ. FIR ದಾಖಲಿಸಿ ತನಿಖೆ ಮಾಡದೆ ಗುತ್ತಿಗೆದಾರನನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ? UDR ಹಾಕಿ ಕೇಸ್ ಮುಚ್ಚಿ ಹಾಕುವಂತ ಕುತಂತ್ರ ಅಡಗಿದೆಯಾ? ಇದರಲ್ಲಿ ಪ್ರಶ್ನೆಗಳಿದಾವೆ. ಅಮಾಯಕ ಜೀವಗಳು ಬಲಿಯಾದ್ವು ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಅನುಮಾನಗಳಂತೂ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಪೊಲೀಸರು ಮತ್ತೆ ಮೃತ ಕುಟುಂಬಗಳ ಮೇಲೂ ಕೂಡ ಯಾವ ರೀತಿಯ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಅನುಮಾನ ಇರುವಂತದ್ದು. ಪೊಲೀಸರು ಈ ತನಿಖೆಯನ್ನ ಸ್ಟಾಪ್ ಮಾಡಿಬಿಟ್ಟಿದಾರಾ? ಪೃಥ್ವಿ, ಏನು ಶಿವಮೊಗ್ಗದ ಹುಲಿಕಲ್ ಘಾಟಿ ದುರಂತ ಏನಿದೆ, ಇದನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು, ಪ್ರಭಾವಿಗಳ ಕೈವಾಡ ಇದರಲ್ಲಿ ಎದ್ದು ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಏನು FIR ಆಗ್ಬೇಕಾಗಿರೋಂತಹ ಪ್ರಕರಣ ಏನಿದೆ ಅದು UDR ನ ಮುಖಾಂತರ ಮುಚ್ಚಿ ಹೋಗುವಂತ ಹಂತಕ್ಕೆ ತಲುಪಿದೆ ಅಂತಾನೆ ಅನ್ಬೋದು. ಅದರಲ್ಲೂ ಕೂಡ UDR ಏನಿದೆ, ಆ UDR ನ ಗಮನಿಸೋದಾದ್ರೆ ಅದರಲ್ಲಿ ಕೆಲವೊಂದು ಅಂಶಗಳು ಒಂದು ರೀತಿಯಲ್ಲಿ ಪ್ರಕರಣ ಮುಂದಿನ ಹಂತಕ್ಕೆ ಹೋಗದಂತೆ ತಡೆಯುವಂತ ಕೆಲಸ ಕೂಡ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಸ್ಥಳದಲ್ಲಿ ಇಲ್ಲದೆ ಇದ್ರು ಕೂಡ ಆತ ಏನು ಸಂಬಂಧಿ ಏನಿದ್ದಾರೆ, ಶಬ್ಬೀರ್ ಅವರ ಸಂಬಂಧಿ ಖಲೀಲರಿದ್ದಾರೆ, ಅವರು ಅಲ್ಲಿ ಸ್ಥಳದಲ್ಲಿ ಇಲ್ಲದೆ ಇದ್ರು ಕೂಡ ಅವರು ಅಲ್ಲಿ ಇದ್ದ ಹಾಗೆ ಅವರನ್ನ ನೋಡಿದ ಹಾಗೆ ಒಂದಿಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಅನುಮಾನಗಳು ಇಲ್ಲ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರಭಾವ
ಕೈವಾಡ ಇದೆ. ಅದರಲ್ಲೂ ಕೂಡ ಪೊಲೀಸರ ಮೇಲೆ ಒತ್ತಡವನ್ನ ತಂದು ಏನು ಈ ಪ್ರಕರಣನ ಮುಚ್ಚಿ ಹಾಕೋದಕ್ಕೆ ಕೂಡ ಪ್ರಯತ್ನ ನಡೀತಾ ಇದೆ ಅನ್ನೋದು ಅನುಮಾನ ಕೂಡ ಕಾಣ್ಬರ್ತಾ ಇರೋದು. ಒಟ್ನಲ್ಲಿ ಈ ಶಿವಮೊಗ್ಗದ ಹುಲಿಕಲ್ ಘಾಟಿ ಏನಿದೆ, ಆ ಹುಲಿಕಲ್ ಘಾಟಿಯ ಗುತ್ತಿಗೆದಾರ ಹಾಗೂ ಜೊತೆಗೆ ಅಧಿಕಾರಿಗಳನ್ನ ಉಳಿಸೋದಕ್ಕೆ ಒಂದಿಷ್ಟು ಕೈಗಳು, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನುವ ಮಾತುಗಳು ಕೇಳ್ಬರ್ತಾ ಇದೆ. ಅದರಲ್ಲೂ ಕೂಡ ಗುತ್ತಿಗೆದಾರ ಏನಿದ್ದಾರೆ, ಆತ ಮಾಡಿರುವಂತಹ ನಿರ್ಲಕ್ಷ್ಯಗಳೇನಿದಾವೆ, ಆ ನಿರ್ಲಕ್ಷ್ಯಗಳೆಲ್ಲವನ್ನೂ ಮುಚ್ಚಾಕೋ ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ಕಾರ್ಮಿಕ ಇಲಾಖೆಯ ಒಂದಿಷ್ಟು ನಿಯಮಗಳೇನಿದಾವೆ, ಅಂದ್ರೆ ಸಂಜೆ ವೇಳೆ ಹೆಚ್ಚಿನ ಡ್ಯೂಟಿಯನ್ನ ಮಾಡೋ 6 ಗಂಟೆ ನಂತರ ಕೆಲಸಗಳನ್ನ ಈ ರೀತಿಯ ಕೆಲಸಗಳನ್ನ ಮಾಡಿಸ್ಕೊಳ್ಬಾರ್ದು ಅನ್ನೋ ಒಂದು ನಿಯಮ ಇದೆ. ಅದರಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಅಲ್ಲಿರುವಂತಹ ವಸ್ತುಗಳ ಹೆಲ್ಮೆಟ್ ಹಾಕೋದಾಗಿರ್ಬೋದು, ಬೂಟ್ ಹಾಕಿರ್ಬೋದು, ಇವೆಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕಾಯ್ತು. ಅದು ಯಾವುದೂ ಕೂಡ ಆಗಿಲ್ಲ ಅನ್ನೋ ಒಂದು ಅನುಮಾನ ಈ ಮೊದಲಿಂದನೂ ಕೇಳಿ ಬರ್ತಾ ಇತ್ತು. ಜೊತೆಗೆ ಅವರು ಒಂದಿಷ್ಟು ಕಾರ್ಮಿಕರೇ ಹೇಳುವ ಪ್ರಕಾರ, ನ್ಯೂಸ್ 18ಗೆ ಕಾರ್ಮಿಕರೇ ಹೇಳುವ ಪ್ರಕಾರ ನಾವಲ್ಲಿ ಬೆಡ್ಡಿಂಗ್ ಅನ್ನ ಹಾಕ್ತಾ ಇದ್ವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ಆದ್ರೆ ಇಲ್ಲಿ ಬೆಡ್ಡಿಂಗ್ ಅನ್ನ ಹಾಕಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಯಾಕಂದ್ರೆ ಮೆಜರ್ಮೆಂಟ್ ಅನ್ನ ತೆಗೆದುಕೊಳ್ಳ ಅಲ್ಲೂ ಕೂಡ ಒಂದಿಷ್ಟು ಅನುಮಾನಗಳು ಕಾಡ್ ಬರ್ತಾ ಇದೆ. ಒಟ್ನಲ್ಲಿ ಈ ಪ್ರಕರಣ ಏನಿದೆ, ಏನು ಪ್ರಭಾವಿಗಳ ಕೈವಾಡ, ಏನು ಒತ್ತಡ, ಅಂದ್ರೆ ಪೊಲೀಸರ ಮೇಲೂ ಕೂಡ ಒತ್ತಡ, ಜೊತೆಗೆ ಮೃತರ ಸಂಬಂಧಿಗಳೇನಿದ್ರೆ ಅವರ ಮೇಲೂ ಒತ್ತಡ ಹೇರಲಾಗ್ತಿದೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಅದರಲ್ಲೂ ಕೂಡ ಏನು ಮೃತರ ಕುಟುಂಬಕ್ಕೆ ಒಂದಿಷ್ಟು ಆಮಿಷವನ್ನ ಒಡ್ಡುವ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತವೆ. ಸ್ಥಳೀಯರ ಪ್ರಕಾರ ಇದರಿಂದ ಆಗಿರುವಂತಹ ಘಟನೆ ಏನಿದೆ ಅದನ್ನ ಕೂಡಲೇ ಅವರನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕು. ಜೊತೆಗೆ ಈ ತನಿಖೆಯನ್ನ SIT ರಚನೆ ಮಾಡಿ ಇದನ್ನ ತನಿಖೆಯನ್ನ ಮಾಡಬೇಕು ಅನ್ನೋ ಕೂಗಳು ಕೇಳ್ಬರ್ತಾ ಇದ್ರು. ಆದ್ರೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳದ ಏನು ಅಧಿಕಾರಿಗಳಾಗಿರ್ಬೋದು, ಹಾಗೆ ಈ ಪೊಲೀಸರಾಗಿರ್ಬೋದು, ಕೇವಲ UDR ಅನ್ನ ದಾಖಲೆ ಮಾಡಿ ಅದನ್ನ ಮುಚ್ಚಾಕೋ ಪ್ರಯತ್ನ ನಡೀತಾ ಇದೆ ಅನ್ನೋ ಅನುಮಾನ ಕೇಳ್ಬರ್ತಾ ಇರೋದು. ಈ ಹಿಂದೆ ಕೂಡ ರಾಜ್ಯದ ಅಂದ್ರೆ ದೇಶದ ಹಲವು ರಾಜ್ಯಗಳಲ್ಲಿ ನಡೆದಂತ ಘಟನೆಗಳೇನಿದೆ, ಆ ಘಟನೆಗಳನ್ನ ಗಮನಿಸ್ತಾ ಹೋದ್ರೆ ಅಲ್ಲೂ ಕೂಡ ಈ ರೀತಿ ಆದಾಗ ಏನು ಗುತ್ತಿಗೆದಾರರ ಮೇಲೆ ಒಂದಿಷ್ಟು FIR ಗಳನ್ನ ಹಾಕಿ ಅವರನ್ನ ಬಂಧನ ಮಾಡಿ ವಿಚಾರಣೆ ನಡೆಯುವ ಕೆಲಸ ಆಗಿತ್ತು. ಆದ್ರೆ ಇಲ್ಲಿ ಕೂಡ ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗು ಕೇಳ್ಬರ್ತಾ ಇರೋದು. ಒಟ್ಟಿನಲ್ಲಿ ಈ ಪ್ರಕರಣ ಏನಿದೆ, ಬಡಪಾಯಿಗಳು ಅವರ ಕುಟುಂಬದವ್ರನ್ನ ಸೆಟ್ಲ್ ಮಾಡ್ಬಿಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿರ್ತಾರೆ. ನೀವು ಯಾಕೆ ಕೋರ್ಟು ಪೊಲೀಸು ಅಂತೆಲ್ಲ ಅಲಿತೀರಾ, ಹೋಗೋರು ಹೋಗ್ಬಿಟ್ರು ಅಂತನೂ ಕೂಡ ಹೇಳ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಅವ್ರನ್ನ ಸೈಲೆಂಟ್ ಮಾಡುವಂತೆ ಕೆಲಸ ಆಗಿರುತ್ತೆ. ಆದರೆ ಪೊಲೀಸರು ತನಿಖೆಯನ್ನ ಮಾಡಬೇಕಲ್ವಾ? ಅಟ್ಲೀಸ್ಟ್ ಗುತ್ತಿಗೆದಾರನ ಕರೆಸಿ, ಅಧಿಕಾರಿಗಳನ್ನ ಕರೆಸಿ, ಏನಾಯ್ತು ಏನು ಎತ್ತ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆನೂ ಕೂಡ ಮಾಡ್ತಾ ಇಲ್ವಾ? ಮತ್ತೆ ಗುತ್ತಿಗೆದಾರ ಪ್ರಭಾವಿಯಾಗಿದ್ರೆ ಮಾತ್ರನೇ ಪ್ರಭಾವವನ್ನ ಬೀರ್ಬಿಟ್ಟು ಯಾರೋ ರಾಜಕಾರಣಿಗಳ ಮುಖಾಂತರ ಇದನ್ನ ಒತ್ತಡ ಹಾಕ್ಸ್ಬಿಟ್ಟು ಸೈಲೆಂಟ್ ಮಾಡುವಂತ ಕೆಲಸ ಆಗುತ್ತೆ. ಅಷ್ಟೊಂದು ಪ್ರಭಾವಿನ ಗುತ್ತಿಗೆದಾರ? ಪೃಥ್ವಿ ಮೂಲಗಳ ಹೇಳೋ ಪ್ರಕಾರ ಗುತ್ತಿಗೆದಾರರ ಪ್ರಭಾವ ಎಷ್ಟಿದೆ ಅಂದ್ರೆ, ಅದರಲ್ಲೂ ಕೂಡ ಅವರ ಬೆನ್ನಿಗೆ ನಿಂತ ಪ್ರಭಾವ ಏನಿದೆ ಅಂದ್ರೆ, ಏನು ಕೇಸನ್ನ ದಾಖಲು ಮಾಡೋದಕ್ಕೂ ಕೂಡ ಏನು ಓದು ಬರಹ ಬರದಂತಹ ಏನು ದೂರುದಾರ ಇದ್ದಾನೆ, ಆತನಿಂದನೇ ಸಹಿಯನ್ನ ಪಡೆದು ತಮಗೆ ಬೇಕಾದಂತ ರೀತಿಯಲ್ಲಿ ಏನು ದೂರನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ ಬರ್ತಾ ಇರೋದು. ಜೊತೆಗೆ ಇದ್ರ ಬಗ್ಗೆ ಏನು ಹಲವಾರು ಪ್ರಶ್ನೆಗಳು ಕೂಡ ಎದ್ದು ಬರ್ತಾ ಇರೋದು. ಯಾಕಂದ್ರೆ ಪೊಲೀಸರು ಈ ದೂರನ್ನ ತೆಗೆದುಕೊಳ್ಳುವ ವೇಳೆ ಎಡವಿದ್ರ, ಯಾರು ಆತರ ಪ್ರಭಾವಿಗಳು ಯಾರು, ಜೊತೆಗೆ ಅಲ್ಲಿದ್ದಂತಹ ವ್ಯಕ್ತಿಗಳು ಯಾಕೆ ಆತನನ್ನ ಸಂಪರ್ಕಿಸಿ, ದೂರದಾರರನ್ನ ಸಂಪರ್ಕಿಸಿ ಅವರನ್ನ ಮನವೊಲಿಸೋ ಕೆಲಸ ಮಾಡಿದ್ರು, ಜೊತೆಗೆ ತಪ್ಪಾಗಿದ್ರೆ ತಾನೇ ಮುಂದಿನ ದಿನಗಳಲ್ಲಿ ಅವನ ಹಣದ ಆಮಿಷವನ್ನ ಒಡ್ಡೋದು, ಈ ರೀತಿಯ ಅನುಮಾನಗಳು ಕೂಡ ಕಂಡು ಬರ್ತಾ ಇರೋದು. ಒಟ್ನಲ್ಲಿ ಈ ಪ್ರಕರಣ ಏನಿದೆ, ಪೊಲೀಸರ ನಿರ್ಲಕ್ಷ್ಯದ ಜೊತೆಗೆ ಏನು ಅಧಿಕಾರಿಗಳು ಹಾಗೆ ಸಂಬಂಧಪಟ್ಟ ಇಲಾಖೆ ಜಿಲ್ಲಾಡಳಿತ ಏನಿದೆ, ಜಿಲ್ಲಾಡಳಿತ ಕೂಡ ಇದರಲ್ಲಿ ಏನು ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಪ್ರಭಾವಿಗಳ ಪರ ನಿಂತಿದೆಯಾ ಅನ್ನೋ ಒಂದು ಅನುಮಾನ ಕಾಡ್ ಬರ್ತಾ ಇರೋದು. ಒಟ್ನಲ್ಲಿ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಿಂದಲೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ, ಮುಂದಿನ ಕ್ರಮಗಳನ್ನ ಕೈಗೊಳ್ಳದೆ ಈ ಪ್ರಕರಣವನ್ನ ಅಲ್ಲಿಗೆ ಬಿಡುವಂತ ಕೆಲಸ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಈ ಬಗ್ಗೆ ಸ್ಥಳೀಯರ ಹೇಳೋ ಪ್ರಕಾರ ಒಂದಿಷ್ಟು ಸ್ಥಳೀಯರು ಈ ಬಗ್ಗೆ ಮಾತಾಡಿದ್ರು. ಇದನ್ನ SIT ಗೆ ವಹಿಸಬೇಕು, ಇಲ್ಲಿ ಪ್ರಭಾವಗಳ ಹಾವಳಿ ಇದೆ, ನೆಕ್ಸ್ಟ್ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ, ಒಂದು ಪಾಠ ಆಗ್ಬೇಕಾಗತ್ತೆ. ಆದ್ರೆ ಜಿಲ್ಲಾಡಳಿತ ಸೈಲೆಂಟ್ ಆಗಿದೆ, ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿದೆ, ಮತ್ತೊಂದ್ ಕಡೆ ಜನಪ್ರತಿನಿಧಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಈ ಕೇಸ್ಗಳನ್ನ ಯಾವ ರೀತಿಯಾಗಿ ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಪಾಪ ಸತ್ರು, ಆದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಆಗಬಾರ್ದು ಅನ್ನುವಂಥದ್ದಾದ್ರೂ ಮೆಸೇಜ್ ಹೋಗ್ಬೇಕಲ್ಲ, ಅದನ್ನು ಕೂಡ ಮಣ್ಣು ಮಾಡ್ತಾ ಇದಾರಲ್ಲ ಇವರು. ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಪ್ರಕರಣ ಗಮನಿಸ್ತಾ ಹೋದ್ರೆ ಇಲ್ಲಿ ಇದ್ದಂತ ಸ್ಥಳೀಯ ನಾಯಕರು BJP ಆಗಿರ್ಬೋದು, ಕಾಂಗ್ರೆಸ್, ಯಾರು ಕೂಡ ಸ್ಪಷ್ಟವಾಗಿ ವಿರೋಧವನ್ನ ಕೂಡ ಒಂದು ಕಂಡೋಲೆನ್ಸ್ ಅನ್ನು ಕೂಡ ಹೇಳೋದಕ್ಕೂ ಕೂಡ ಮುಂದೆ ಬರಲಿಲ್ಲ. ಯಾಕಂದ್ರೆ ಅಷ್ಟು ಪ್ರಭಾವಿಗಳ ಕೈವಾಡ ಇದರಲ್ಲಿ ಕಾಡ್ತಾ ಇರೋದು. ಯಾಕಂದ್ರೆ ಈ ಸಂಬಂಧಪಟ್ಟಂತೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೌನ ವಹಿಸಿರೋದು, ಜೊತೆಗೆ ಸರ್ಕಾರ ಕೂಡ ಮೌನ ವಹಿಸಿರೋದನ್ನ ನೋಡ್ತಾ ಹೋದ್ರೆ ಈ ಏನು ಮೃತರಿದ್ದಾರೆ ಅವರ ಸಾವಿಗೆ ನ್ಯಾಯ ಸಿಗುವಂತದ್ದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಬಾರ್ದು ಅಂದ್ರೆ ಕಠಿಣ ಶಿಕ್ಷೆಗಳ ಮೂಲಕ, ಅಂದ್ರೆ ಯಾರು ಅದಕ್ಕೆ ತಪ್ಪಿತಸ್ಥರಿದ್ದಾರೆ, ಗುತ್ತಿಗೆದಾರ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಅವರ ಮೂಲಕ ಕಠಿಣ ಶಿಕ್ಷೆಗಳನ್ನ ಒಳಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಈ ರೀತಿಯ ಘಟನೆಗಳಾಗದಂತೆ ತಡಿಬಹುದು. ಆದ್ರೆ ಸರ್ಕಾರವೇ ಮೌನ ವಹಿಸಿರೋದನ್ನ ನೋಡ್ತಾ ಇದ್ರೆ ಈ
ಪ್ರಕರಣದಲ್ಲಿ ಏನು ಪ್ರಭಾವಿಗಳ ಕೈಯೇ ಮೇಲ್ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಈ ಪ್ರಕರಣ ಮುಚ್ಚಿ ಹಾಕುವ ಕೆಲಸ ಅಂದ್ರೆ ನಡೀತಾ ಇರೋದ್ರಿಂದ ಯಾವ ಮಟ್ಟಕ್ಕೆ ತಲುಪುದೇ ಅನ್ನೋದ್ರ ಕಾದ್ ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರು ಹಾಗೆ ಮೃತ ಸಂಬಂಧಿ ಶಾಬುದ್ದೀನ್ ಅವರು ಅವ್ರಿಗೂ ಕೂಡ ಕರೆಯನ್ನ ಮಾಡಿದ್ವಿ, ಯಾರು ಸ್ವೀಕರಿಸ್ತಾ ಇಲ್ಲ, ಆನ್ಸರ್ ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಬಂದು ನಿಂತಿದೆ. ಯಾಕೆಂದ್ರೆ ನ್ಯಾಯ ಕೊಡ್ಸೋಣ ಅಂತ ನಾವು ಪ್ರಯತ್ನ ಪಟ್ರೆ ಇದನ್ನ ಮುಚ್ಚಾಕಿದ್ರೇನೆ ಬೆಟ್ರು ಅನ್ನುವ ರೀತಿಯಲ್ಲಿ ಅವ್ರ ಕುಟುಂಬದವರು ಕೂಡ ಮುಂದಾದಂತೆ ಕಾಣಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಮತ್ತಷ್ಟು